ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನ್ನಗೌಡ ದದ್ದಲ್ ಕ್ಷೇತ್ರದ ನಾನಾ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆಯಿಂದಾದ ಹಾನಿ ಬಗ್ಗೆ ಪರಿಶೀಲಿಸಿದರು. ಬೆಳಗ್ಗೆ 10:30ರಿಂದ ಸಂಚಾರ ಆರಂಭಿಸಿ ಚಿಕ್ಕಸ್ಗೂರು, ದೇವಸ್ಗೂರು, ಚಂದ್ರಬಂಡ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ನಾನಾ ಪ್ರದೇಶಗಳಲ್ಲಿ ಸಂಚರಿಸಿ ಹತ್ತಿ ಸೇರಿದಂತೆ ಹಾಳಾದ ಬೇರೆ ಬೇರೆ ಬೆಳೆಗಳ ಹಾನಿಯ ಬಗ್ಗೆ ಶಾಸಕರು ಖುದ್ದು ಪರಿಶೀಲಿಸಿದರು. ಈ ಬಾರಿ ಹತ್ತಿ ಬೆಳೆಯು ಸಂಪನ್ನವಾಗಿ ಬಂದಿತ್ತು. ಜಮೀನಿನೊಳಗೆ ಕಾಲಿಡಲು ಆಗದಷ್ಟು ಹತ್ತಿ ಬೆಳೆ ಗಿಡಗಳು ದೊಡ್ಡದಾಗಿ ಬೆಳೆದಿದ್ದವು. ಆದರೆ ಅತಿಯಾದ ಮಳೆಯಿಂದಾಗಿ ಜಮೀನಿನಲ್ಲಿ ನೀರು ನಿಂತು ಹತ್ತಿ ಬೆಳೆಯ ಫಸಲು ಕೈಗೆ ಸಿಗದಂತಾಗಿದೆ. ಹತ್ತಿ ಬೆಳೆಯ ಗಿಡಗಳು ಒಣಗುತ್ತಿವೆ. ಈಗಾಗಲೇ ಬಿಡಿಸಲು ಬಂದಿದ್ದ ಹತ್ತಿ ಗಿಡದಲ್ಲಿನ ಫಸಲು ಮಳೆ ನೀರಿನಿಂದ ತೊಯ್ದು ಕಪ್ಪಾಗಿದೆ. ಹತ್ತಿಯು ಅತ್ಯಂತ ಸೂಕ್ಷ್ಮ ಬೆಳೆಯಾಗಿದ್ದರಿಂದ ಹತ್ತಿ ಗಿಡದಲ್ಲಿನ ಎಲ್ಲ ಹಸಿರು ಕಾಯಿಗಳಿಗೂ ಮಳೆ ನೀರು ಸೇರಿ ಹಸಿರು ಕಾಯಿಗೊಳಗಿನ ಫಸಲು ಸಹ ಕೊಳೆತಿದೆ. ರೈತರಿಗೆ ಭಾರಿ ಅನ್ಯಾಯವಾಗಿದೆ. ನಮಗೆ ಸಂಪರ್ಕ ಪರಿಹಾರ ಕೊಡಿಸಬೇಕು. ತೊಗರಿ, ಜೋಳ ಸೇರಿದಂತೆ ಬೇರೆ ಬೇರೆ ಬೆಳೆಗಳಿಗೂ ಸಹ ಹಾನಿಯಾಗಿದೆ. ನಮಗೆ ಸಂಪರ್ಕ ಪರಿಹಾರ ಕೊಡಿಸಬೇಕು ಎಂದು ಇದೇ ವೇಳೆ ರೈತರು ಶಾಸಕರಲ್ಲಿ ಮನವಿ ಮಾಡಿದರು. ಸರ್ಕಾರಕ್ಕೆ ವರದಿ. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಬಹುತೇಕ ರೈತರು ಹತ್ತಿ ಬೆಳೆ ಬೆಳೆದಿದ್ದಾರೆ. ಒಂದು ಬಾರಿಯಾದರೂ ಹತ್ತಿ ಬೆಳೆಸದೇ ಇರುವಂತಹ ಸಂದರ್ಭದಲ್ಲಿ ಮಳೆ ಸುರಿದು ಮತ್ತು ಕೃಷ್ಣ ಹಾಗೂ ತುಂಗ ನದಿಗಳು ಉಕ್ಕಿ ಹರಿದು ಹಳ್ಳ ಕೊಳ್ಳಗಳ ತುಂಬಿ ಜಮೀನಿಗೆ ನೀರು ನುಗ್ಗಿ ಫಸಲಿಗೆ ಹಾನಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು ಹೊಡೆಯದೇ ಇರುವ ಕಾಯಿಗಳು ಸಹ ಕೊಳುತ್ತಿವೆ. ಇರುವ ಕಾಯಿಗಳು ಉದುರುತ್ತಿವೆ. ತಹಶೀಲ್ದಾರರು, ಕೃಷಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ಗ್ರಾಮ ಸಹಾಯಕರು ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ನಿರಂತರ ಕಾಲ ಅತಿವೃಷ್ಟಿಯಿಂದಾದ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಜಂಟಿ ಸಮೀಕ್ಷಾ ಕಾರ್ಯ ಆರಂಭಿಸಿದ್ದಾರೆ. ಈ ಬೆಳೆ ಹಾನಿಗೆ ಸಮರ್ಪಕ ಪರಿಹಾರವು ರೈತರಿಗೆ ಸಿಗಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ವರದಿಯನ್ನು ಸರ್ಕಾರಕ್ಕೆ ಕಳಿಸುತ್ತಿದ್ದೇವೆ ಎಂದು ಶಾಸಕರು ರೈತರಿಗೆ ತಿಳಿಸಿದರು. ರೈತರಿಗೆ ಸಹಾಯ ಮಾಡುವುದು ಆದ್ಯ ಕರ್ತವ್ಯ. ಅಂದಾಜು 6,000 ಎಕರೆ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಈಗ ಮೊದಲ ಹಂತದಲ್ಲಿ ಅಂದಾಜಿಸಲಾಗಿದೆ. ಇನ್ನು ಸರ್ವೆ ಕಾರ್ಯ ಪ್ರಗತಿಯಲ್ಲಿದ್ದು ಪ್ರತಿ 2-3 ದಿನಗಳೊಮ್ಮೆ ತಾಲೂಕು ತಹಶೀಲ್ದಾರರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆಳೆ ಹಾನಿಯ ಪ್ರಮಾಣದ ಬಗ್ಗೆ ವರದಿ ಮಾಡುತ್ತಿದ್ದಾರೆ. ಹಾನಿಗೊಳಗಾದ ಪ್ರದೇಶದ ಪ್ರಮಾಣ ಇನ್ನೂ ಹೆಚ್ಚಾಗಲಿದೆ ಎಂದ ಶಾಸಕರು, ಈ ಬಾರಿ ನಮ್ಮ ತಾಲೂಕಿನಲ್ಲಿ ಬಂಪರ್ ಬೆಳೆ ಬಂದಿತ್ತು. ಪ್ರಕೃತಿ ವಿಕೋಪಗಳುಂಟಾದ ಈ ರೀತಿ ಹಾನಿಯಾಗುತ್ತದೆ. ರೈತರಿಗೆ ಸಹಾಯ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. NDRF ಮತ್ತು SDRF ಮಾರ್ಗಸೂಚಿ ಪ್ರಕಾರ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುತ್ತೇವೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಹೇಳಿದಂತೆ ರೈತರಿಗೆ NDRF ಮಾರ್ಗಸೂಚಿಯ ಪರಿಹಾರ ಧನದ ಜೊತೆಗೆ ರಾಜ್ಯ ಸರ್ಕಾರದಿಂದ ಪ್ರೋತ್ಸಾಹ ಧನ ಕೊಡುವ ಬಗ್ಗೆ ಸರ್ಕಾರದಿಂದ ಆದೇಶವಾಗಲಿದೆ. ರೈತರು ಧೈರ್ಯದಿಂದ ಇರಬೇಕು ಎಂದು ಶಾಸಕರು ರೈತರಿಗೆ ಧೈರ್ಯ ತುಂಬಿದರು. ಇವೆಲ್ಲ ಅಷ್ಟೇ ಕಾಯಿ ಅದು ಹೋಗ್ತದೆ ಸರ್. ಅದು ಸೀದೆ ಹೋಗ್ಯದ ನೋಡಿ. ರೈತರು ಹೆಂಗ್ ಹೋಗ್ತಾರೆ ನಾವು ಹಂಗೆ ಗುಳಿನೇ ಹೊಡಿದು ತಂಪು ಜಾಸ್ತಿ ಆಗಿ ಒಂದು ಕಾಯಿದು ಇದು ಬರಲ್ಲ. ಟೋಟಲ್ ಚಿಗುರು ಬರಲ್ಲ ಸರ್. ಒಂದು ಚಿಗುರು ಬರಲ್ಲ ಸರ್. ಏನು ಬರಲ್ಲ ಸರ್. ಇದು ಕಾಯಿ ಮಳೆಗೆ ಹಂಗಾಗಿದೆ. ಎಲ್ಲಿ ಉದುರಿದ ತಕ್ಷಣ ಮತ್ತೆ ಫೋಟೋಸಿಂಥಸಿಸ್ ಆಗ್ಲಿಕ್ಕೆ ಆಗಲಾರ್ದು ಈ ಕಾಯಿಗಳನ್ನು ಸರಿ ಓಪನ್ ಆಗಲ್ಲ ಸರ್. ಬ್ಯಾಡ್ ಓಪನಿಂಗ್ ಅಂತ ಬ್ಯಾಡ್ ಓಪನಿಂಗ್. ಇಲ್ಲಿ ನೋಡಿ, ಇದೆಲ್ಲ ಟೋಟಲ್ ಹೋಯ್ತು ನೋಡಿ. ಇದು ಈಗ ನೋಡಿ, ಇಲ್ಲಿ ಮೇಲೆ ಚಿಗುರನ್ನ ಹಸಿರು ಫಸ್ಟಿಗೆ ಏನು ಚಲೋ ಇತ್ತು ಇದು. ಮನುಷ್ಯರು ಹೋಗಾತಿದ್ರು ಸರ್, ಹಂಗಿತ್ತು. ಬಟ್ ಇದು ಮಳೆಗೆ ಉದುರತ್ತೆ. ಮಳೆಗೆ ಹೊಸಪೇಟೆಗೆ ಹೋದಾಗ ಎಲ್ಲ ಹಿಂಗೆ ಕಾಲಿಟ್ಟಾಗ ಅವಾಗ ನೀರು ಬರ್ತದೆ. ಈಗ ಇದು ಅಂದ್ರೆ ಇದು ಹಿಂಗ್ ಹಿಡ್ದದ ನೀರು. ನೀವು ಹಿಂಗ ಸರ್. ಇನ್ನೊಂದು ಏನಂದ್ರ ನಾವು ಹಿಂಗ ಎದಕ್ ಬಿತ್ತು ಅಂದ್ರ ಆ ಕಡೆ ಹಸಿ ಇರ್ತಾವ ಸರ್, ಈ ಕಡೆ ಹರ್ಗ ಹಿಂಗ್ ಮಾಡಿ ತೆಗಿಬೇಕಲ್ಲ ಅವ್ರು. ತಗಲ್ಲ ಸರ್.
ಒಳಗಡೆ ಕಾಳು ಒಳಗೆ ಕಾಳು ನೋಡಿದ್ರೆ ಗೊತ್ತಾಗ್ತದೆ. ಇದರಲ್ಲಿ ಕಾಳು ಇಲ್ಲ ನೋಡು. ಈ ಬೀಜ ಇದ್ದು ಎಣ್ಣೆ ಅಂಶ ಇದ್ರೆ ಮಾತ್ರ ಇದು ತಗೊಂತಪ್ಪ. तुम्हारा माइक बंद है गिलानी में कहाँ है? ला रहे थे टायर ना तो होता क्या बोल रहा हूँ मैं? हाँ हाँ ಎಲ್ಲ ಅಣ್ಣ ಅಣ್ಣ ಈ ಚಂಡೆ ಇಲ್ಲ ಹಾಕಿದೆ ಕಳಿಸ್ಬಿಟ್ಟು ಈ ಗಿಡಗಳನ್ನು ಸಹಜವಾಗಿ ಇವತ್ತು ಒಳ್ಳೆಯ ಬಂಪರ್ ಬೆಳೆಯನ್ನು